ಸಾರ್ವಜನಿಕರು ತಮ್ಮ ದೂರುಗಳನ್ನು ಸಲ್ಲಿಸಲು ಸಹಕಾರಿಯಾಗುವಂತೆ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೊಸ ನಿಯಮವನ್ನು ಜಾರಿಗೆ ತರಲು ಮುಂದಾಗಿದ್ದಾರೆ. ಹೋಟೆಲ್ ಹಾಗೂ ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ಕಡ್ಡಾಯ ಮಾಡಲಾಗ್ತಾ ಇದೆ. ಶೀಘ್ರವೇ ಹೊಸ ಕಾನೂನನ್ನ ಜಾರಿಗೆ ತರಲು ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕ್ಯೂಆರ್ ಕೋಡ್ ಏತಕ್ಕೆ? ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ದೂರನ್ನ ನೀಡಬಹುದು. ಅಧಿಕಾರಿಗಳನ್ನ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇನ್ಮುಂದೆ ಇರಲ್ಲ. ಪ್ರತಿಯೊಂದು ಹೋಟೆಲ್ ಹಾಗೂ ಮೆಡಿಕಲ್ ಶಾಪ್ಗಳಲ್ಲಿ ಈ ಕ್ಯೂಆರ್ ಕೋಡ್ ಅನ್ನ ಕಡ್ಡಾಯವಾಗಿ ಮಾಡಲಾಗುತ್ತೆ. ಆ ಕ್ಯೂಆರ್ ಕೋಡ್ ಅನ್ನ ನೀವು ಸ್ಕ್ಯಾನ್ ಮಾಡಿ ನಿಮಗಿರುವಂತಹ ದೂರುಗಳನ್ನ ಸಲ್ಲಿಸಬಹುದು. ಆ ದೂರಿಗೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕೊಡಲಿದ್ದಾರೆ. ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಆರೋಗ್ಯ ಇಲಾಖೆಯ ಆಹಾರ ಸುರಕ್ಷತಾ ಅಧಿಕಾರಿಗಳು ಹಾಗೂ ಜಿಬಿಎ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ಹಲವು ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಹಲವು ಹೋಟೆಲ್ಗಳು ನಿಯಮ ಉಲ್ಲಂಘನೆ ಮಾಡಿರುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿತ್ತು. ಹೀಗಾಗಿ ಸಾರ್ವಜನಿಕರು ತಮ್ಮ ದೂರುಗಳನ್ನು ಸಲ್ಲಿಸೋದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನ ಹುಡುಕೊಂಡು ಹೋಗುವ ಅವಶ್ಯಕತೆ ಬರಬಾರದು ಎನ್ನುವಂತಹ ಕಾರಣಕ್ಕೆ ಇನ್ಮುಂದೆ ಪ್ರತಿಯೊಂದು ಹೋಟೆಲ್ ಹಾಗೂ ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ಅನ್ನ ಕಡ್ಡಾಯ ಮಾಡಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಆರೋಗ್ಯ ಇಲಾಖೆ ಹೊಸ ನಿಯಮವನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಕ್ಯೂಆರ್ ಕೋಡ್ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ಕ್ಯೂಆರ್ ಕೋಡ್ ಹೇಗೆ ವರ್ಕ್ ಆಗುತ್ತೆ ಚಂದನ? ಪ್ರತೀಕ್ಷಾ, ಇದು ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇರುವಂತದ್ದು. ಸಹಜವಾಗಿ ನಾವು ಹೋಟೆಲ್ಗೆ ಹೋದಾಗ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋದಾಗ ಏನೋ ಒಂದು ಸಮಸ್ಯೆ ಆಗತ್ತೆ. ಆ ಸಮಸ್ಯೆ ಬಗ್ಗೆ ನಾವು ದೂರು ಕೊಡೋದಕ್ಕೆ ಅಧಿಕಾರಿಗಳ ಬಳಿನೇ ಹೋಗ್ಬೇಕಾಗಿತ್ತು ಇಷ್ಟು ದಿನ. ಆದ್ರೆ ಇನ್ಮುಂದೆ ಆ ರೀತಿ ಮಾಡೋದು ಬೇಡ. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಒಂದು ಕ್ಯೂಆರ್ ಕೋಡ್ ಅಳವಡಿಸೋಕೆ ಒಂದು ಕ್ಯೂಆರ್ ಕೋಡ್ ಕಡ್ಡಾಯ ಮಾಡುವುದಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇವತ್ತು ಆರೋಗ್ಯ ಸಚಿವರಾದಂತ ಯುಟಿ ಖಾದರ್ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾವು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಥವಾ ನಾವು ಯೂಶಲಿ ಒಂದು ಹೋಟೆಲ್ಗೆ ಹೋಗ್ತೀವಿ, ಹೋಟೆಲ್ನ ಊಟದಲ್ಲಿ ಗುಣಮಟ್ಟದಲ್ಲಿ ಕಳಪೆ ಇತ್ತು ಅಥವಾ ಊಟದಲ್ಲಿ ಇನ್ನೇನಾದ್ರೂ ಸಮಸ್ಯೆ ಇತ್ತು ಅಂದಾಗ ನಾವು ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಆ ಹೋಟೆಲ್ ನಲ್ಲಿ ಏನಾಯ್ತು ಅನ್ನುವಂತ ಸಮಸ್ಯೆಯನ್ನ ನಾವು ಅಧಿಕಾರಿಗಳಿಗೆ ಅದ್ರ ಮುಖಾಂತರ ದೂರು ಕೊಡಬಹುದು. ಅಂದ್ರೆ ಇದರಿಂದ ತ್ವರಿತವಾಗಿ ಅಧಿಕಾರಿಗಳು ಸ್ಪಂದಿಸುವುದಕ್ಕೆ ಸಹಾಯ ಆಗುತ್ತೆ. ಸಾರ್ವಜನಿಕರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಈ ಒಂದು ಪ್ಲಾನ್ ಅನ್ನ ಈ ಒಂದು ಆದೇಶವನ್ನ ಜಾರಿಗೆ ತರುವುದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಶೀಘ್ರದಲ್ಲೇ ಈ ಆದೇಶ ಜಾರಿಗೆ ಬರುತ್ತೆ ಅನ್ನುವಂತ ಮಾತನ್ನ ಕೂಡ ಆರೋಗ್ಯ ಇಲಾಖೆಯ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.